ಮಾದರಿ ನೆರೆಹೊರೆ ಮಾದರಿ ಸಮಾಜ ಎಂಬ ಶೀರ್ಷಿಕೆಯಡಿ ಜಮಾಅತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಮಟ್ಟದಲ್ಲಿ ನವೆಂಬರ್ 21ರಿಂದ 30ರವರೆಗೆ ವಿಶೇಷ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ಎಂದು ರಾಯಚೂರು ಜಿಲ್ಲಾಧ್ಯಕ್ಷ ಅಸೀಮುದ್ದೀನ್ ಅಖ್ತರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದ ಸಮಗ್ರ ಅಭಿವೃದ್ಧಿಗೆ ನೆರೆಹೊರೆಯವರೊಂದಿಗೆ ಆರೋಗ್ಯಕರ ಮತ್ತು ವಿಶ್ವಾಸಾರ್ಹ ಸಂಬಂಧಗಳನ್ನು ಹೊಂದಿರಬೇಕು. ಮಾನವನು ಒಂಟಿ ಜೀವಿಯಾಗಿರದೆ ಸಾಮಾಜಿಕ ಪ್ರಜ್ಞೆಯೊಂದಿಗೆ ಬದುಕುತ್ತಿರುವುದರಿಂದ ಪರಸ್ಪರ ನಂಬಿಕೆ, ಸಹಕಾರ ಹಾಗೂ ಸೌಹಾರ್ದವು ಶಾಂತಿ ಮತ್ತು ಪ್ರಗತಿಗೆ ಅವಶ್ಯಕ ಅಂಶಗಳಾಗಿವೆ. ಆದ್ದರಿಂದ ಈ ಅಂಶಗಳ ಕುರಿತು ಅಭಿಯಾನದಲ್ಲಿ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಮಹಾನಗರಗಳಲ್ಲಿ ಖಾಸಗಿತನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನೆರೆಹೊರೆಯವರ ಹಕ್ಕುಗಳು ಹಾಗೂ ಕರ್ತವ್ಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಿದೆ. ಸಮಾಜದಲ್ಲಿ ಕಂಡುಬರುವ ಅಸಹಕಾರ ಹಾಗೂ ದುರಾವಸ್ಥೆಗೆ ಕಾರಣವಾಗಿರುವ ಗೋಡೆಗಳನ್ನು ಒಡೆದು ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸುವುದು ಇಂದಿನ ತುರ್ತು ಆಗಿದೆ ಎಂದರು. ನೆರೆಹೊರೆಯವರು ನೀನು ಒಳ್ಳೆಯವನು ಎಂದರೆ ನೀನು ಒಳ್ಳೆಯವನು, ನೆರೆಹೊರೆಯವರು ನೀನು ಒಳ್ಳೆಯವನಲ್ಲ ಎಂದು ಒಳ್ಳೆಯವನಲ್ಲ ಎಂದು ನೆರೆಹೊರೆಗೆ ಪ್ರವಾದಿ ಮಹಮ್ಮದರು ಮಹತ್ವವನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾದರಿ ನೆರೆಹೊರೆ ಮಾದರಿ ಸಮಾಜ ಎಂಬ ಶೀರ್ಷಿಕೆಯಡಿ ಜಮಾಅತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಮಟ್ಟದಲ್ಲಿ ನವೆಂಬರ್ 21ರಿಂದ 30ರವರೆಗೆ ವಿಶೇಷ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ಅಭಿಯಾನದ ಅಂಗವಾಗಿ ಪ್ರವಚನಗಳು, ಮೊಹಲ್ಲಾ ಸಭೆಗಳು, ಕರಪತ್ರ ವಿತರಣೆ, ಮನೆ ಮನೆ ಭೇಟಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಟ್ರಾಫಿಕ್ ನಿಯಮ ಜಾಗೃತಿ ಸಮಾವೇಶ ಮತ್ತು ವಿದ್ಯಾರ್ಥಿ ಯುವಕರ ರ್ಯಾಲಿ ಸೇರಿದಂತೆ ನಾನಾ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ. ಅಭಿಯಾನದ ಯಶಸ್ವಿಗೆ ಸಮಾಜದ ಸಹಕಾರ ಅಗತ್ಯವಾಗಿದೆ ಎಂದರು. ಮಾದರಿ ನೆರೆಹೊರೆ ಮಾದರಿ ಸಮಾಜ ಎಂಬ ನೆರೆಹೊರೆಯವರ ಹಕ್ಕುಗಳ ಕುರಿತು ಒಂದು ರಾಷ್ಟ್ರೀಯ ಅಭಿಯಾನವನ್ನು ದಿನಾಂಕ 21-30 ನವೆಂಬರ್ 2025ರವರೆಗೆ ಈ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಆಚರಣೆ ಮಾಡಲಾಗ್ತದೆ. ಅದೇ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಈ ಅಭಿಯಾನವನ್ನು ಹಾಗೂ ರಾಯಚೂರು ನಗರದಲ್ಲಿ ಕೂಡ ನಾವು ಈ ಅಭಿಯಾನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಾನವ ಮೂಲತಃ ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಹುಟ್ಟಿದ ತಕ್ಷಣ ಅವನ ನೆರೆಹೊರೆಯ ಸಂಬಂಧಗಳು ಸ್ಥಾಪಿತವಾಗ್ತವೆ. ನಮಗೆ ಸಂಬಂಧಿಕರು ಹತ್ತಿರ ಇರಬಹುದು ಅಥವಾ ದೂರ ಇರಬಹುದು, ಆದರೆ ಅತಿ ಹತ್ತಿರದವರು ಅಂತಂದರೆ ನಮಗೆ ನೆರೆಹೊರೆಯವರು. ಪ್ರತಿಯೊಂದು ವಿಷಯದಲ್ಲಿ ನಮಗೆ ಸ್ಪಂದನೆ ಇರತಕ್ಕಂಥ ನೆರೆಹೊರೆಯವರೊಂದಿಗೆ ನಮ್ಮ ಸಂಬಂಧಗಳು ಉತ್ತಮವಾದರೆ ಒಂದು ಉತ್ತಮ ಸಮಾಜ, ಒಂದು ಉತ್ತಮ ನಗರ, ಒಂದು ಉತ್ತಮ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಂದಿನ ಈ ಪರಿಸ್ಥಿತಿಯಲ್ಲಿ ಈ ಮೌಲ್ಯಗಳು, ನೆರೆಹೊರೆಯವರ ಹಕ್ಕು ಬಾಧ್ಯತೆಗಳ ಮೌಲ್ಯಗಳು ಕಳೆದು ಹೋದ ಕಾರಣ ಸಮಾಜದಲ್ಲಿ ಶಿಥಿಲತೆ ಮತ್ತು ದೂರ ಅಂತರಗಳು ಹೆಚ್ಚಾಗ್ತಾ ಇವೆ. ಆ ಅಂತರಗಳನ್ನು ಕಡಿಮೆ ಮಾಡಿ ಸೌಹಾರ್ದಯುತವಾಗಿರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸ ಉಳ್ಳ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ನೆರೆಹೊರೆ ಉತ್ತಮ ಮಾದರಿ ನೆರೆಹೊರೆ ಮತ್ತು ಮಾದರಿ ಸಮಾಜ ಅಂತಕ್ಕಂಥ ಈ ಅಭಿಯಾನವನ್ನು ಜಮಾಅತ್ ಇಸ್ಲಾಮಿ ಬಹಳ ಜವಾಬ್ದಾರಿಯುತವಾಗಿ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಸಮಾಜ ಸಣ್ಣದಿರಲಿ ದೊಡ್ಡದಿರಲಿ, ಯಾವ ಧರ್ಮದವರಾಗಿರಲಿ, ಯಾವುದೇ ಕುಲ ಮತ್ತು ಜಾತಿಯವರಾಗಿರಲಿ, ಅವರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನೆರೆ ಅಂದರೆ ಹತ್ತಿರ ಇರ್ತಕ್ಕಂಥವ್ರು ಅಂತ, ನಮಗೆ ಅತಿ ಹತ್ತಿರ ಇರ್ತಕ್ಕಂಥದ್ದು, ಸುಖ ದುಃಖಗಳಲ್ಲಿ ನಮಗೆ ಸ್ಪಂದನೆ ಮಾಡ್ತಕ್ಕಂಥವ್ರು. ಸಂಬಂಧಿಕರು ಕೆಲವು ಸಲ ನಮಗೆ ಸ್ಪಂದನೆ ಮಾಡೋದಿಲ್ಲ, ದೂರ ಇರ್ತಾರೆ, ಯಾವುದೇ ಕಾರಣಕ್ಕೆ ಸ್ಪಂದನೆ ಆಗೋದಿಲ್ಲ. ಆದರೆ ಇಮಿಡಿಯೇಟ್ ಆಗಿ ನಮಗೆ ಸ್ಪಂದನೆ ಇರತಕ್ಕಂಥವ್ರು ಅಂತಂದ್ರೆ ನಮಗೆ ನೆರೆಹೊರೆಯವರು. ನೆರೆಹೊರೆಯಲ್ಲಿ ಸಹಾನುಭೂತಿಯಿಂದ ವರ್ತನೆ ಮಾಡತಕ್ಕಂಥದ್ದು ನೆರೆಹೊರೆಯವರ ಕರ್ತವ್ಯ. ಸುಖ ದುಃಖಗಳಲ್ಲಿ ಭಾಗಿಯಾಗುವುದು. ನಮ್ಮ ವತಿಯಿಂದ ನೆರೆಹೊರೆಯವರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ನಾವು ನೋಡಿಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತಕ್ಕಂಥದ್ದು. ಈಗ ನೆರೆಹೊರೆಯವರೊಂದಿಗೆ ಉತ್ತಮ ಸಂಬಂಧ ಸ್ಥಾಪನೆ ಮಾಡುವ ಕಾಲಕ್ಕೆ ನಮ್ಮ ನೀರಿನ ಸಮಸ್ಯೆ ಆಯಿತು, ಲೈಟಿನ ಸಮಸ್ಯೆ ಆಯಿತು, ನಮ್ಮ ಗಾಡಿಗಳನ್ನು ಪಾರ್ಕ್ ಮಾಡ್ತಕ್ಕಂಥ ಸಮಸ್ಯೆ ಆಯಿತು. ಇಂಥ ವಿಷಯಗಳಲ್ಲಿ ನಾವು ವಿನಾಕಾರಣ ನೆರೆಹೊರೆಯವರೊಂದಿಗೆ ನಾವು ಹಗೆತನವನ್ನು ಬೆಳೆಸ್ಬೋದು. ನಮ್ಮ ಗಾಡಿಗಳನ್ನು ಅವ್ರ ಮನೆ ಮುಂದೆ ನಿಲ್ಲಿಸೋದು, ಕಸ ಬಳಿದ್ರೆ ಅವ್ರ ಮನೆ ಮುಂದೆ ದಬ್ಬೋದು, ಈ ರೀತಿಯ ಅಥವಾ ಸಣ್ಣ ಮಕ್ಕಳ ವಿಷಯಗಳನ್ನು ಕುರಿತು ದೊಡ್ಡವರು ಜಗಳಕ್ಕೆ ಬಂದಿರಪ್ಪ ಅಂತಂದರೆ ಸಂಬಂಧಗಳು ಇತ್ತೀಚೆಗೆ ಕುಟಿಲವಾಗ್ತಾ ಇವೆ, ಹಾಳಾಗ್ತವೆ.
ಈ ಸಂದರ್ಭದಲ್ಲಿ ಜಮಾಅತೆ ಇಸ್ಲಾಂ ಹಿಂದ್ ಸದಸ್ಯರಾದ ಸಲೀಂ ಪಾಷಾ, ಅಬ್ದುಲ್ ಸಮದ್, ಶ್ರೀಮತಿ ಶಹನಾಜ್ ಬೇಗಂ, ಶ್ರೀಮತಿ ರಶೀದಾ ಖಾನಂ ಸೇರಿದಂತೆ ಹಲವರಿದ್ದರು.